ಸಿದ್ಧವುದು, ಕ್ಷತ್ರಿಯೋಚಿತವಾಗಿ ಬಿಗಿದು ಓಡಾಡುವುದಕ್ಕೆ ಸಿದ್ಧರಾದದ್ದು ಹೌದು. ಆದರೆ ನನ್ನ ತಾಯಿಯರು ಉಲೂಪಿ ಚಿತ್ರಾಂಗದೆಯನ್ನು ನಾನು ಮಾಡಿದ್ದು ತಪ್ಪು ಅಂತ ಹೇಳಿದ ಕಾರಣಕ್ಕಾಗಿ ಕಪ್ಪ ಕಾಣಿಕೆಯನ್ನ ನಿಮ್ಮ ಪದತಲಕ್ಕೆ ಬಂದು ಒಪ್ಪಿಸಿದ್ದೇವೆ. ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ಇಷ್ಟೆಲ್ಲ ತಾಯಿ ಹೌದು, ಅಲ್ಲಿವರೆಗೆ ಗೊತ್ತಿರಲಿಲ್ಲ. ನಾನ್ಯಾರು ಅಂತ ಬೇಕಾ ಜೊತೆಯಲ್ಲಿ? ನಿಮ್ಮ ಮಗನ ಚಿತ್ರಾಂಗದನೆಯ ನಂದನ ಬಭ್ರುವಾಹನ ಎನ್ನುವುದಾಗಿ ನನ್ನ ಹೆಸರು. ಅಮ್ಮನ ಸುದ್ದಿ ಹೇಳಿದ್ರೆ ನೆನಪಾಗ್ತದೆ. ಸಾಕ್ಷಾತ್ ಇಂದ್ರನ ಔಷಧಿಯಿಂದ ಜನಿಸಿದವರು ನೀವು, ಚಂದ್ರಕುಲಕ್ಕೆ ಕೀರ್ತಿಯನ್ನು ತಂದವರು ನೀವು. ಎಲ್ಲಾ ವಿಷಯವನ್ನು ಕೂಲಂಕುಷವಾಗಿ ವಿಚಾರಿಸಿದ ಹೊರತು ಯಾವುದೇ ನಿರ್ಣಯವನ್ನು ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸುವವರು ಸಹಿತ ನೀವಲ್ಲ. ಅಂಥದ್ದರಲ್ಲಿ ಇವನು ಇಷ್ಟೊತ್ತು ಮಾತನಾಡುತ್ತಿದ್ದರು, ಅವನ ಮೇಲೆ ಕೋಪವನ್ನು ತಾಳಿದ್ದೀರಲ್ಲ, ಯಾಕೆ ಅಂತ ಗೊತ್ತಾಗಲಿಲ್ಲ. ಕಾರಣ ಉಂಟು, ನಾವೇನನ್ನು ಯಾಕೆ ಹೇಳ್ತಾ ಇದ್ದೇವೆ? ಬಂದಂತಹ ಈ ವೀರನನ್ನು ನೋಡಿದರೆ ನಿಮ್ಮಲ್ಲಿರುವಂತಹ ಆ ರೂಪು, ಆ ಜರಿಯೇ ಗೋಚರಿಸ್ತಾ ಇದೆ. ನಿಮ್ಮ ಆ ಗತ್ತು ಗಾಂಭೀರ್ಯ ಅವನಲ್ಲಿಯೂ ಕೂಡ ತೋರುತ್ತಾ ಉಂಟು. ಅಷ್ಟೇ ಅಲ್ಲ, ಆ ಮಾತನಾಡುವ ಶೈಲಿ, ನಡೆಯುವ ಶೈಲಿ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಛಾಯೆ ಅದರಲ್ಲಿ ಉಂಟು. ಹಾಗಾಗಿ ಹೇಳ್ತಾ ಇದ್ದೇವೆ, ಅವನು ಹೇಳುವುದರಲ್ಲಿ ಸತ್ಯವಿರಬಹುದು. ಯೋಚಿಸಿ ಮುಂದಿನ ಕಾರ್ಯವನ್ನು ಕೈಗೊಂಡರೆ ಒಳ್ಳೆಯದು ಎಂಬುದಾಗಿ. ಇದು ನಿಮ್ಮ ತಾತ್ಪರ್ಯವೋ? ಇದೇ ನಮ್ಮ ಅಭಿಪ್ರಾಯ. ಹಂಸಕೇತನಾದಿಗಳೇ, ಇವನಲ್ಲಿ ನನ್ನ ಛಾಯೆಯನ್ನು ಕಂಡಿದ್ದೀರಿ. ನನ್ನಲ್ಲಿರುವ ಓಜಸ್ಸು ತೇಜಸ್ಸು ಇವನಲ್ಲಿ ಪ್ರಧಾನವಾಗಿ ಕಾಣುತ್ತಾ ಇದೆ ಎನ್ನುವ ಕಾರಣದಿಂದ ನನ್ನ ಆತ್ಮಜನಾಗಿರಬಹುದೇ, ಯಾಕಾಗಿರಬಾರದು ಎನ್ನುವುದು ನಿಮ್ಮ ತರ್ಕ ವಾದ. ಹಂಸಕೇತನಾದಿಗಳೇ, ಕುದುರೆಯನ್ನ ಯಾರು ಕಟ್ಟಬಹುದು, ಅದಕ್ಕೆ ಆಕ್ಷೇಪ ಇಲ್ಲ. ನಮ್ಮ ಲೇಖನವೇ ಆಗಿದೆ.
ಮಾಡಿದವರು ನಂತರ ತಿದ್ದುಕೊಳ್ಳುವುದಾದರೆ ಕಪ್ಪ ಕಾಣಿಕೆಯನ್ನ ತಂದು ಕೊಡಬಹುದು, ಹಯವನ್ನು ಬಿಡಬಹುದು. ಅದಕ್ಕೂ ನಮ್ಮ ಆಕ್ಷೇಪ ಇಲ್ಲ. ಆದ್ರೆ ಈತ ಮಾಡಿದಂತ ಕಾರ್ಯವನ್ನ ಎಣಿಸುವಾಗ ನನ್ನ ಮಗನಾಗಿದ್ರೆ ಹೀಗೆ ಮಾಡಲು ಸಾಧ್ಯವೇ? ಮೊದಲಾಗಿ ನನ್ನ ಮಗನೇ ಇವ ಎನ್ನುವುದು ಪ್ರಶ್ನೆ ಬರ್ತದೆ. ನೀವೇ ಆಲೋಚಿಸಿ. ಕ್ಷೇತ್ರಜ ಅಂತ ಬಂದಿದೆ. ಯಾವುದಾದ್ರೂ ನಮ್ಮ ಕ್ಷೇತ್ರದಲ್ಲಿ ಶಿಶುವೊಂದು ನಮಗೆ ಸಿಕ್ಕಿದ್ರೆ ಆ ಶಿಶುವನ್ನ ಪಡೆದುಕೊಳ್ಳಲು ಅದರ ತಂದೆ ತಾಯಿಗಳು ಬಾರದೆ ಇದ್ದರೆ ಕ್ಷೇತ್ರಜನ ರೂಪದಲ್ಲಿ ನಾವು ಆ ಮಗುವನ್ನ ಸ್ವೀಕರಿಸಬಹುದು. ಹಾಗಿದ್ರೆ ಇವ ಕ್ಷೇತ್ರಜನೇ ನನಗೆಲ್ಲೂ ನೆನಪಾಗುವುದಿಲ್ಲ. ಇಂಥವರನ್ನು ಅಂಗೀಕಾರ ಸ್ವೀಕಾರ ಮಾಡಿರುವುದು. ಇನ್ನು ಬ್ರಹ್ಮೋಪದೇಶ ಮಾಡಿಸಿದವನೇ ಅದೂ ಅಲ್ಲ. ನಾನಿವನ ಗುರುವೇ ಅದೂ ಅಲ್ಲ. ಮಂತ್ರೋಪದೇಶವನ್ನು ಮಾಡಿಕೊಟ್ಟಿದ್ದೇನೆಯೇ ಅದೂ ಅಲ್ಲ. ಅಥವಾ ಎಲ್ಲಿಯಾದರೂ ಯೋಗ ಗುರುವಾಗಿದ್ದು ಇವನಿಗೆ ಅದೂ ಅಲ್ಲ. ಯಾವ ದೃಷ್ಟಿಯಿಂದ ನೋಡಿದ್ರು ಯೋಗ ಸರಿ ಕಾಣಬರುವುದಿಲ್ಲ. ಹಾಗಿದ್ರೆ ಇವನು ಭಿನ್ನಾಣದಲ್ಲಿ ಕಟ್ಟಿರುವಂತ ಕುದುರೆಯನ್ನ ಮತ್ತೆ ಪುನಃ ನನ್ನ ಪಾಲಿಗೆ ಕೊಟ್ಟು ತಲೆಯನ್ನು ತಗ್ಗಿಸುತ್ತಾ ಇದ್ದಾನೆ. ಹೀಗಿರುವರೆ ನನ್ನ ಮಗನಾಗಿರುವುದು ಸಾಧ್ಯವೇ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನನ್ನ ಮಗ ಯಾರವ? ಇದ್ದವ ವೀರ ಅಭಿಮನ್ಯು. ಒಬ್ಬನೊಬ್ಬ ಅಭಿಮನ್ಯು ಏಕಾಏಕಿಯಾಗಿ ಆ ಚಕ್ರ ವ್ಯೂಹವನ್ನ ಪೇರಿಸಿ ವೀರ ಮರಣವನ್ನ ಹೊಂದಿದ ನನ್ನ ಮಗ ಅಭಿಮನ್ಯು ಎಲ್ಲಿ? ಈ ಷಂಡನಲ್ಲಿ. ಅಂಥ ಮಗನನ್ನ ಹಡೆದುಕೊಟ್ಟಂಥ ಆ ಸುಭದ್ರೆಯಲ್ಲಿ, ಈತನ ತಾಯಿ ಚಿತ್ರಾಂಗದೆಯಲ್ಲಿ. ಏನು ಹೇಳಿದ ಇವ?